ಪಕ್ಷಗಳ ಸಂದೇಶಗಳು ಅಕಸ್ಮಾತ್ತಾಗಿ ಬರ್ತಾ ಇರ್ತವೆ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ 10:30 ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಇವತ್ತು ಕರೆದಿದ್ದೇವೆ. ಮೊದಲಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಾನು ಮತ್ತು ಗೋಪಿಯಣ್ಣವರು ಮಾತನಾಡಿ ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದಿರುತ್ತೆ. ತುರ್ತಾಗಿ ಕರೆದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ಶುಕ್ರವಾರ 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು 11 ಗಂಟೆಗೆ ಸುಳ್ಳುಘಟ್ಟ ರಸ್ತೆಯಲ್ಲಿ ಹುಣಸೇನಹಳ್ಳಿ ಗೇಟ್ ಹತ್ರ ಸಭಾ ಕಾರ್ಯಕ್ರಮ ಇರುತ್ತೆ. ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ 200 ಮೋಟರ್ ಬೈಕ್, ಒಂದು ಗ್ರಾಮ ಪಂಚಾಯತಿಯಿಂದ 200 ಮೋಟರ್ ಬೈಕ್ಗಳ ಮೂಲಕ ನಾವು ಮೋಟರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು, ಒಂದು ಮೋಟರ್ ಬೈಕ್ನಲ್ಲಿ ಸವಾರರು ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು. ಆ ರೀತಿ ಸುಮಾರು 10,000 ಜನ ಅಂದರೆ 5,000 ಮೋಟರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಶಿಡ್ಲಘಟ್ಟ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ. ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 10,000 ಜನ ಪ್ರತಿಯೊಂದು ಪಂಚಾಯಿತಿಯಿಂದ 200 ಮೋಟರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ನಮ್ಮ ಮುಖಂಡರು ಕೂಡ ಇವತ್ತು ಎಲ್ಲ ಮುಖಂಡರು ಅದಕ್ಕೆ ಕರೆದಿರ್ತಕ್ಕಂಥದ್ದು. ಇವತ್ತು ಈ ಪತ್ರಿಕಾಗೋಷ್ಠಿ ಆದ ನಂತರ ಮುಖಂಡರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೇವೆ. ಮುಖಂಡರು ಕೂಡ ಆಮೇಲೆ ಇಲ್ಲೇ ಕುಂತ್ಕೊಂಡು ಯಾವ್ಯಾವ ಹಳ್ಳಿಯಿಂದ ಎಷ್ಟೆಷ್ಟು ಮೋಟರ್ ಬೈಕು ಅನ್ನುವಂಥದ್ದನ್ನು ನೀವೇ ಒಂದು ಪಟ್ಟಿ ಮಾಡಿಕೊಂಡು ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಸೇರಬೇಕು. ಹಾಗಾಗಿ 200 ಮೋಟರ್ ಬೈಕ್, ಕನಿಷ್ಠ 200 ಮೋಟರ್ ಬೈಕ್ಗಳನ್ನು ನೀವು ಬರಲೇಬೇಕು ಅನ್ನುವಂಥ ಕಡ್ಡಾಯವಾಗಿ ಇವತ್ತು ಸೂಚನೆ ಕೊಡುವಂಥದ್ದಕ್ಕೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಜೊತೆಗೆ ಇದಾದ ನಂತರ ಮಾರನೇ ದಿನ 20ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು 20ನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ನಮ್ಮ ಚಿಂತಾಮಣಿಗೆ ಇವರು 200 ಬಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ 200 ಬಸ್ಗಳಲ್ಲಿ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಅಂದರೆ 3 ಗಂಟೆಗೆ ಸಾಯಂಕಾಲ ಮಧ್ಯಾಹ್ನ 3 ಗಂಟೆಗೆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ 10,000ಕ್ಕಿಂತ ಹೆಚ್ಚು ಜನ ಅಂದರೆ ಒಟ್ಟು 200 ಬಸ್ಗಳಿಗಿಂತ ಹೆಚ್ಚು 200 ಬಸ್ಗಳನ್ನು ಕೊಡ್ತಾ ಇದ್ದಾರೆ. 200 ಬಸ್ಗಳು ಯಾರ್ಯಾರ ಹತ್ರ ಕಾರ್ಗಳಿದ್ದಾವೆ, 2 ವೀಲರ್ಸು, ವಾಲಂಟಿಯರ್ ಬರ್ತಕ್ಕಂಥವ್ರು, ಆದರೆ ಬಸ್ಗಳಲ್ಲಿ ಹೋಗ್ತಕ್ಕಂಥವ್ರೆ 200 ಜನ ಇರಬೇಕು. 200 ಬಸ್ಗಳಿಂದ ಸುಮಾರು 10,000 ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಮೋದಿಯವರ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡಬೇಕು. ಇವತ್ತು ಡೆಲ್ಲಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡುವಂಥದ್ದು, ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಕೂಡ ಮತಯಾಚನೆ ಮಾಡುವಂಥದ್ದು, ಮತ್ತು ಇನ್ನು ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಇವೆಲ್ಲವನ್ನು ಕೂಡ. ಆದರೆ ಈ ಎರಡೂ ಕ್ಷೇತ್ರಗಳಿಂದ, ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು 1 ಲಕ್ಷ ಜನಸಂಖ್ಯೆಗಿಂತ ಹೆಚ್ಚು ಸೇರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದಿಂದ ಕೂಡ 20ನೇ ತಾರೀಕು ಕೂಡ, ಯಾಕಂದರೆ ಚುನಾವಣಾ ಸಂದರ್ಭಗಳಲ್ಲಿ ಅಕಸ್ಮಾತ್ತಾಗಿ ನಮಗೆ ಸಂದೇಶಗಳು ಬಂದಾಗ ಸಡನ್ ಆಗಿ ಬರುತ್ತೆ. ಹಾಗಾಗಿ ನಮ್ಮ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ನಾವು ಈ 2 ದಿನ ಹೆಚ್ಚು ಶ್ರಮವನ್ನು ತಗೊಂಡು ಆ ಎರಡೂ ಕಾರ್ಯಕ್ರಮಗಳ ರಾಷ್ಟ್ರೀಯ ನಾಯಕರು 19ನೇ ತಾರೀಕು ದೇವೇಗೌಡರು ಬರುವಂಥ ಕಾರ್ಯಕ್ರಮಗಳನ್ನು ಯಶಸ್ಸಾಗಬೇಕು ಮತ್ತು 20ನೇ ತಾರೀಕು ಬರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳನ್ನು ಯಶಸ್ಸಾಗಬೇಕು. ಹಾಗಾಗಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಗೋಪೇಣ್ಣ ಅವರು ನಾವಿಬ್ಬರು ಸೇರಿ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡುವಂಥದ್ದು 19ನೇ ತಾರೀಕು ಯಶಸ್ಸಾಗಬೇಕು ಮತ್ತು 20ನೇ ತಾರೀಕು ಕೂಡ ಯಶಸ್ಸಾಗಬೇಕು. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗೋಪೇಣ್ಣ ಅವರು ಕೂಡ ಮಾತಾಡ್ತಾರೆ.
ಏನೇನು ಅಂತೇಳಿ ಇಬ್ಬರು ಪ್ರಧಾನಿಗಳ ಒಂದು ಸಮಾರಂಭವನ್ನು ನಾವು ಚಿಂತಾಮಣಿ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಎರಡು ಪಕ್ಷದವರು ನಾವು ಯಶಸ್ವಿಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ನಮ್ಮ ಪಕ್ಷಗಳ ಮೇಲೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಸ್ತ್ರ ಸಿಗ್ದಿರ ಕುಮಾರಣ್ಣವ್ರ ಮೇಲೆ ದಾರಿ ತೋರ್ತಾರೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಖಂಡಿಸ್ತಾ ಇದ್ದೀವಿ. ಅದು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಕುಮಾರಣ್ಣಗೆ ನಾನಾ ಕಂಪ್ಲೇಂಟ್ಗಳು ಹೋಯ್ತು. 2,000 ಕೊಡ್ತೀನಿ ಅಂತ ಹೇಳಿ ನನಗೆ 2,000 ಹಿರಿಯರು ಕೊಟ್ಟಿದ್ದಾರೆ. ಆ ಹಿರಿಯರಲ್ಲಿ ಮನೆಯಲ್ಲಿ 30 ಕೇಳ್ತಾರೆ, ಸೊಸೆ ಕೇಳ್ತಾರೆ, ಮಕ್ಕಳು ಕೇಳ್ತಾರೆ. ನಾನು ಯಾರಿಗೆ 2,000 ಕೊಡೋದು? ಈ 2,000 ಈಸ್ಕೊಂಡು ನನಗೆ ಊಟನೇ ಕೈವಾಗ ಹಾಕೋಣ ಅಂತ ನಾನಾ ಕಂಪ್ಲೇಂಟ್ಗಳು ಹೋದಾಗ ಕುಮಾರಣ್ಣವರು ಮಹಿಳೆಯರನ್ನು ಎಷ್ಟು ಗೌರವ ಕೊಡ್ತಾರೆ. ತನ್ನ ಪಕ್ಷಕ್ಕೆ ತೆನೆವತ್ತ ಮಹಿಳೆ ಸಿಂಬಲ್ ಇಟ್ಕೊಂಡಿದ್ದಾರೆ. ಆ ಪಕ್ಷದವರು ಮಹಿಳೆಯರು ಯಾವತ್ತೂ ಅಗೌರವತರಲ್ಲ. ಅವರು ಹೇಳಿದಂಥ ಮಾತು ಅವರಿಗೆ ದಾರಿ ತಪ್ಪಿಸೋಕೆ 2,000 ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದೀವಿ. ಇವತ್ತು ನೀವು ಕೊಡ್ತಾ ಇರೋದೇ ಹಿರಿಯರಿಗ 50 ವರ್ಷ 60 ವರ್ಷ ಮುಖ್ಯಸ್ಥರಿಗೆ ಕೊಡ್ತಾ ಇರೋದು ಅಂದಾಗ ಅವ್ರ ಅರ್ಥ ಆ ಥರ ಇದ್ರೆ ಇವರು ಕಾಂಗ್ರೆಸ್ ಅವರು ಮಹಿಳಾ ಸಂಘಟನೆಗಳಲ್ಲಿ ಅವರು ಉಪಯೋಗಿಸ್ಕೊಂಡು ಮಹಿಳೆಯರು ದಾರಿ ತಪ್ಪುತ್ತವ್ರೆ ಅಂತೇಳಿ ತಪ್ಪು ಸಂದೇಶವನ್ನು ಕೊಟ್ಟು ಎಲ್ಲ ಕಡೆ ಸ್ಟ್ರೈಕ್ ಮಾಡಿಸೋದಕ್ಕೆ ಕುಮಾರಣ್ಣನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇದು ಭಾರಿ ತಪ್ಪು. ಇದು ಒಂದು ಹೀನವಾದ ಕೆಲಸ. ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದಂಥದ್ದು ಒಂದು ಹೀನವಾದ ಕೆಲಸ. ಅವರಿಗೆ ದಿಗುಲು ಅನ್ನೋದು ಉಟ್ಕೊಂಡಿದ್ದಾರೆ. ಜೀವ ಉಳಿಸೋ ಡಾಕ್ಟರ್ನ ಹಾಕ್ಸ್ಬಿಟ್ರು ಕುಮಾರಣ್ಣ ದೇವೇಗೌಡರು. ಆ ಜೀವ ಉಳಿಸೋ ಡಾಕ್ಟರ್ ಇವರು ಕೋಟಿ ಲಂಚಿದ್ರು. ಆ ಜೀವ ಉಳಿಸೋ ಡಾಕ್ಟರ್ ಗೆಲ್ತಾರೆ ಅಂತೇಳಿ ಅವರಲ್ಲಿ ಒಂದು ದಿಗುಲು ಅನ್ನೋದು ಸಂಶಯ ಮೂಡ್ಬಿಟ್ಟು ಒಂಥರ ಏನು ಮನಸ್ಥಿತಿ ಇಲ್ದಿರ ಎಲ್ಲ ಮಹಿಳಾ ಸಂಘಕ್ಕೂ ದುಡ್ಡು ಕೊಟ್ಟು ನೀವು ಕುಮಾರಣ್ಣ ಮೇಲೆ ಹೇಳಿ, ನೀವು ಕುಮಾರಣ್ಣ ಮೇಲೆ ಗಲಾಟೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ಅಲ್ಲ. ಅವರ ಗುರುತೆ ತೆನೆವಂತ ಮಹಿಳೆ ಕುರಿತು. ಆದ್ದರಿಂದ ಮಹಿಳೆಯರು ಯಾವತ್ತೂ ಅವ್ರ ಮೇಲೆ ಹೋಗಲ್ಲ. ಮಹಿಳೆಯರ ಬಗ್ಗೆ ಅಪಾರ ಗೌರವ ಇರುವಂಥ ಕುಟುಂಬ ದೇವೇಗೌಡ ಕುಟುಂಬ. ಆದ್ದರಿಂದ ಇವತ್ತು ನಾಳೆ ನಮ್ಮಲ್ಲಿ ದೇವೇಗೌಡರು ಬರುವಂಥ ಫಂಕ್ಷನ್ನು ನಮ್ಮ ಶಿಡ್ಲಘಟ್ಟ ಚಿಂತಾಮಣಿ ಸೆಂಟ್ರಲ್ಲಿ ವಿಷಯದಲ್ಲಿ ಫಂಕ್ಷನ್ ನಡೀತದೆ. ನಾವೆಲ್ಲ ಅತಿ ಹೆಚ್ಚಾಗಿ ಹೋಗ್ಬೇಕಾಗಿರೋದು ಏನಕ್ಕಪ್ಪ ಅಂದರೆ 90 ವರ್ಷ ಮೇಲ್ಪಟ್ಟು 91-92 ವರ್ಷದಲ್ಲಿ ಇವತ್ತೂ ಎಲೆಕ್ಷನ್ ಫಂಕ್ಷನ್ಗಳು, ಎಲೆಕ್ಷನ್ನು ಇದು ನನ್ನ ಪಕ್ಷ, ಇದು ನನ್ನ ಜನತೆ, ನಾನು ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದ್ರಿಂದ ಕುತ್ಕೊಂಡು ಫಂಕ್ಷನ್ ಆಗೋ ತನಕ ಆಲ್ಮೆ ಮಾಡಬೇಕು. ಏನೋ ಬಂದು ನಾವು ಇದು ಬಂದ್ಬಿಟ್ಟಿದ್ದೀರಿ, ನಾವು ಅರ್ಜೆಂಟ್ ಮನೆಗೆ ಹೋಗ್ಬೇಕು, ನಾವು ಅರ್ಜೆಂಟು ಏನೋ ಕೆಲಸ ಐತೆ ಸುಮ್ಮನೆ ಕರೆದಿರೋದಕ್ಕೆ ಬಂದಿದ್ದೀನಿ ಅನ್ನೋದು ಬರಬೇಡಿ. ನಿಜವಾದ ದೇಶಭಕ್ತರು, ನಿಜವಾದ ನಾವು ಕಂಡಂಥ ಇವತ್ತು ನಮ್ಮ ಕಣ್ಮುಂದೆ ಇರುವಂಥವ್ರು ಪ್ರಧಾನಿಗಳು ಎರಡೂ ಫಂಕ್ಷನ್ಗೆ ಬಂದು ಫಂಕ್ಷನ್ ಆದಮೇಲೆ ಕೂತ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗಂಗೆ ಮಾಡಿ ಹೇಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ನಾವೆಲ್ಲ ಫಂಕ್ಷನ್ ಇದ್ದಾವೆ. ರಾಜಕೀಯ ಪರವಾಗಿ ನಮ್ಮ ಪ್ರಚಾರ, ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರು ಹೋಬಳಿ ಮಾಡೋಣ ಅಂತ ಹೇಳಿದ್ರೆ ಹೋಬಳಿ ಬೇಡ, ಪಂಚಾಯಿತಿ ಲೆವೆಲಿಂದಾನೇ ಜನ ತುಂಬಬೇಕು, ಮಾಡಬೇಕು ಅಂತೇಳಿ ಪಂಚಾಯಿತಿ ಲೆವೆಲಲ್ಲಿ ಬರ್ತಾ ಇದ್ದೀರಿ. ಆ ಪಂಚಾಯಿತಿ ಲೆವೆಲಲ್ಲಿ ಒಂದು ಜನಕ್ಕೆ ಎಲ್ಲ ಕಡೆ ಸ್ಪಂದನೆ ಇದೆ. ಬಿಜೆಪಿ ಇವತ್ತು ಬಿಜೆಪಿ ಪಕ್ಷದ NDA ಅಭ್ಯರ್ಥಿಯವರು ಮಲ್ಲೇಶ್ ಬಾಬು ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಇವತ್ತು ಅವ್ರು ಗೆಲ್ಲೋದಕ್ಕೆ ಕಾರಣ ಗೊತ್ತಿರೋ ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ, ನೀವು ಬಿಜೆಪಿಗೆ ವೋಟ್ ಹಾಕಬೇಕು ಅನ್ನೋದು ಅವ್ರ ಸಂಪ್ರದಾಯ. ಅವರು ಬಿಜೆಪಿನ ಭಾರಿ ನೆಚ್ಕೊಂಡಂಥವ್ರು. ಇವತ್ತು ಅವ್ರು ಮನಸ್ಸಲ್ಲಿರೋದು ಬಿಜೆಪಿನೇ. ಅವರು ಹೇಳಿರೋದು ಹಿಂದಿನ ಸಲಿನೂ ಬಿಜೆಪಿನೇ ಅವ್ರು ಹೇಳಿರೋದು. ಆದ್ದರಿಂದ ಎಲ್ಲರೂ ಸೇರಿ ಚಿಂತಾಮಣಿಯಲ್ಲಿ ಲೀಡಾಗಿ ಒಂದು 50,000 ಲೀಡ್ ಬರೋಂಗೆ ಮಾಡೋಣ ಅಂತ ಹೇಳಿ ಮಾಧ್ಯಮ